ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೆನ್ನೆ ಸುಮಾರು 8:15ಕ್ಕೆ ನಮ್ಮ ಫ್ರೆಂಡು ಫೋನ್ ಮಾಡಿದ್ರು. ಈ ಥರ ಮಂಜು ಬರ್ತಾ ಇದ್ದಾನೆ ನಿಮ್ಮ ಮನೆ ರೋಡಲ್ಲಿ ಅಂದರು. ಹೋಗಿ ನೋಡು ಯಾರ್ಯಾರಿದ್ದಾರೆ ಅಂದೆ. ಇಲ್ಲ ಕಾರಲ್ಲಿ ಒಬ್ಬನೇ ಇದ್ದಾನೆ ಅಂದರು. ಸರಿ ಹೋಗಿ ನೋಡು ಎಲ್ಲಿ ಹೋಯ್ತಾನೆ ಅಂದೆ. ಅಲ್ಲಿ ಮನೆ ಹಿಂದ್ಗಡೆ ಬಂದು ಕಾರ್ ಹಾಕ್ಬಿಟ್ಟು ಮನೆ ಒಳಗಡೆ ಬರ್ತಾನೆ. ಗೇಟ್ ಓಪನ್ ಮಾಡಿ ಮನೆ ಒಳಗಡೆ ಬರ್ತಾನೆ. ಆಮೇಲೆ ನಮ್ಮ ಫ್ರೆಂಡ್ ಇದ್ಕೊಂಡು ಹೋಗಿ ನೋಡಲ ಮೇಲೆ ಅಂದ. ಮೇಲೆ ಹೋಗ್ಬೇಡ ನಾನು ಬರ್ತೀನಿ ಇರು ಅಂದೆ. ಆಮೇಲೆ ಲೀಲವ್ರಿಗೆ ಫೋನ್ ಮಾಡಿ ಹೇಳಿದೆ ನಾನು, ಈ ಥರ ಮಂಜು ಬರ್ತಾ ಇದ್ದಾನೆ, ಡೋರ್ ಓಪನ್ ಮಾಡಬೇಡ ಅಂತೆ. ಅದಾದಮೇಲೆ ನಾನು ಬಂದೆ. ನಾನು ನಮ್ಮ ಫ್ರೆಂಡೆಲ್ಲ ಬಂದರೆ ಇಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ದ. ಯಾಕಪ್ಪ ಬಂದಿದ್ದು ಇವಾಗ, ಮೊನ್ನೆಲ್ಲ ತೀರ್ಮಾನ ಆಯ್ತಲ್ಲ, ಇವಾಗ ಏನಕ್ಕೆ ಬಂದೆ ಅಂದ. ಏನೂ ಮಾತಾಡಲೇ ಇಲ್ಲ. ಏಕಾಏಕಿ ಕಣ್ಣಿಗೆ ಕಾರ್ದ ಪುಡಿ ಹೊಡೆದ್ಬಿಟ್ಟ. ಕಣ್ಣಿಗೆ ಕಾರ್ದ ಪುಡಿ ಹೊಡೆದಿದ್ದೇನೆ ಬಾಟ್ಲಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಫಸ್ಟ್ ಏಟೆ ತಲೆಗೆ ಹೊಡೆದ, ಅದು ಸರಿಯಾಗಿ ಬಿದ್ದಿಲ್ಲ. ಅದಾದಮೇಲೆ ಹೊಟ್ಟೆಗೆ ಚುಚ್ಚಕ್ಕೆ ಬಂದ. ಈ ಕಡೆ ಕೈ ಚುಚ್ಚದ, ಅದು ಕೈ ಫುಲ್ಲು ಓಪನ್ ಆಗ್ಬಿಡ್ತು. ಅಡ್ಡ ಇಟ್ಟೆ ಹೊಟ್ಟೆಗೆ, ಅದು ಕೈ ಫುಲ್ಲು ಓಪನ್ ಆಗಿಬಿಟ್ಟಿದೆ. ಅದಾಗಿದ್ದೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ತಿರ್ಗಾ ಕರೆಸಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದೆ. ಎಲ್ಲ ಪೊಲೀಸವ್ರಿಗೆಲ್ಲ ಇನ್ಫಾರ್ಮ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಸಂಜಯ್ ಗಾಂಧಿಗೆ ಹೋಗಿ, ಅಲ್ಲಿಂದ ಸಂಜಯ್ ಗಾಂಧಿಯಿಂದ ಮತ್ತೆ ಸ್ಟೇಷನ್ಗೆ ಬಂದು ನೈಟು ಕಂಪ್ಲೇಂಟೆಲ್ಲ ಇದು ಮಾಡಿದ್ದೀನಿ. ಅಂದರೆ ಮೊದಲೇ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ದೀರಾ ಬಾಟ್ಲು ಖಾರದ ಪುಡಿ ಎಲ್ಲ? ಎಲ್ಲ ತಗೊಬಂದಿದ್ದಾನೆ ಸರ್. ಬಂದು ಆರಾಮಾಗಿ ನಿಂತಿದ್ದಾನೆ. ಏನಪ್ಪ ಬಂದಿದೆಯಾ ಅಂದ್ರೂ ಏನು ಮಾತಾಡಲೇ ಇಲ್ಲ. ಏಕಾಏಕಿ ಖಾರದ ಪುಡಿ ಹಾಕ್ಬಿಟ್ಟ ಸರ್ ಕಣ್ಣಿಗೆ. ಅವನು ನಮ್ಮನ್ನು ಕೊಲೆ ಮಾಡೋಕ್ಕಂತ ಬಂದಿಲ್ಲ. ಇಬ್ಬರನ್ನೂ ಏನಾನ ಒಂದು ಮಾಡೋಣ ಅಂತ ಬಂದಿದ್ದಾನೆ ಸರ್. ಅವರು ಇವಾಗ ಅವ್ರೇನಾದರೂ ಡೋರ್ ತೆಗೆದಿದ್ರೆ ಅವ್ರನ್ನ ಹೊಡೆದ್ಬಿಟ್ಟು ಆರಾಮಾಗಿ ಹೋಗಿರೋನು. ನಾನು ಡೋರ್ ತೆಗಿಬೇಡ ಅಂದೆ. ಅದಕ್ಕೋಸ್ಕರ ಅವ್ನು ಅಲ್ಲೇ ವೆಯ್ಟ್ ಮಾಡಿಕೊಂಡು ಆಮೇಲೆ ನಾನು ಬರ್ತೀನಿ ಅಂದ್ಬಿಟ್ಟು ನನಗೆ ಏಕಾಏಕಿ ದಾಳಿ ಮಾಡಿದ್ದಾನೆ. ಅಲ್ಲ, ಮೊನ್ನೆ ಬಂದಾಗ ರಾಜ್ಯ ಪಂಚಾಯತಿ ಆಗಿತ್ತು 3 ದಿನ. ಹೌದು ಸರ್. ಒಂದು ರಾಜ್ಯ ಪಂಚಾಯತಿ ಆಗಿತ್ತು, ಏನು ಮಾತುಕತೆ ಆಗಿತ್ತು? ಒಂದು 20 ಜನ ಕರ್ಕೊಬಂದಿದ್ದ. ಅವ್ರವ್ರನ್ನೆಲ್ಲ ಎಲ್ಲ ದೊಡ್ಡವ್ರನ್ನೆಲ್ಲ ಕರ್ಕೊಬಂದು ಮಾತಾಡಿದ್ರು. ಇಲ್ಲ 3 ಮಕ್ಕಳು ಅವನ ಹತ್ರ ಇರೋಂಗೆ ಮಾತಾಡಿದ್ರು, 3 ಮಕ್ಕಳು ಇಲ್ಲ ನಮ್ಮ ಹತ್ರ ಇರೋಂಗೆ ಮಾತಾಡಿದ್ರು. ಅದೇನಾಗುತ್ತೋ ಅದು ಕೋರ್ಟಲ್ಲಿ ತೀರ್ಮಾನ ಆಗೋ ಗಂಟ ಮಕ್ಕಳು 3 ಇಲ್ಲ ನೀವು ಇಕ್ಕೊಳ್ರಿ ಇಲ್ಲ ನಾವು ಇಕ್ಕೊಳ್ರಿ ಅಂತ ಎಲ್ಲರೂ ಮಾತಾಡಿದ್ರು. ಸರಿ ಆಯಿತು ನಾವೇ ಇಕ್ಕೊಂತೀರಿ, ಕೋರ್ಟಲ್ಲಿ ತೀರ್ಮಾನ ಆಗೋ ಗಂಟ ನಾವೇ ಇಕ್ಕೊಂತೀರಿ ಅಂದರು. ಸರಿ ಆಯಿತು, ಎಲ್ಲದಕ್ಕೂ ಒಪ್ಕೊಂಡ್ರು. ಅವ್ರು ಮಂಜೂರು ಅಲ್ಲಿ ಎಲ್ಲದಕ್ಕೂ ಒಪ್ಕೊಂಡ್ರು. ಅದು ಒಪ್ಕೊಂಡು ಆದಮೇಲೆ ಈ ಥರ ಮಾಡಿದ್ದಾನೆ ಸರ್. ಮಕ್ಕಳೆಲ್ಲ ನಿಮ್ಮ ಜೊತೆ? ಮಕ್ಕಳೆಲ್ಲ ನಮ್ಮ ಜೊತೆಲೇ ಇದ್ದಾರೆ ಸರ್. ಅಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ನೋಡ್ಕೊಳ್ಳಿಕ್ಕೆ ಆಗಲ್ಲ, ಪರಿಸ್ಥಿತಿ ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಹೌದೌದು ಸರ್. ಈಗ 3 ಮಕ್ಕಳು ಸಾಕೋದಕ್ಕೆ ನೀವು ಒಪ್ಪಿಗೆ ಸೂಚಿಸಿ? ಇವಾಗ ಇಬ್ರು ಏನಾದರೂ ಕೂಲಿ ಕೆಲಸ ಮಾಡಿ ಏನಾದರೂ ಸಾಕ್ತೀರಿ ಸರ್ ನಾವು. ಮಕ್ಕಳನ್ನ ಕಳ್ಸೋದಿಲ್ಲ? ಇಲ್ಲ ಸರ್, ಕಳ್ಸಲ್ಲ ಸರ್. ಒಪ್ಕೊಂಡಿದ್ದೀರಿ ಸರ್. ಒಪ್ಕೊಂಡೇ ಕರ್ಕೊಬಂದು ಚೆನ್ನಾಗೇ ಇದ್ರು ಸರ್. ಮಕ್ಕಳು ಎಲ್ಲ ಚೆನ್ನಾಗಿದ್ರು. ದೊಡ್ಡವನು ಮಾತ್ರ ಇಲ್ಲ ನಾನು ಹೋಯ್ತೀನಿ ಅಂತ ಹತ್ಕೊಂಡೇ ಇದ್ದ. ಅವ್ರ ಅಪ್ಪಗೆಲ್ಲ ಫೋನ್ ಮಾಡ್ದ, ನಾನು ಇಲ್ಲಿದ್ದೀನಿ ನಾನು ಬರಲ್ಲ, ನೀನು ಅಲ್ಲೇ ಇದ್ಕೋ ಅಂತೆಲ್ಲ ಅವ್ರ ಅಪ್ಪ ಎಲ್ಲ ಫೋನಲ್ಲಿ ಹೇಳ್ತಾನೆ ಇದ್ದ. ಈಗ ಮಾಧ್ಯಮಗಳಲ್ಲಿ ಮಾತ್ರ ನನ್ನ ಹೆಂಡತಿ ಚಿನ್ನು ಬಂಗಾರಿ ಫ್ಲೇವರು ಈ ರೀತಿಯಾಗಿ ಪದಬಳಕೆ ಮಾಡಿ ನನ್ನ ಹೆಂಡತಿ ಬೇಕು ಅಂತೆಲ್ಲ ಕೇಳ್ಕೊಂಡು ಕಣ್ಣೀರು ಹಾಕ್ತಾರೆ ಸರ್. ಅವನ್ನೆಲ್ಲ ಬರೀ ಬರ್ತಾರೆ ಮಾಡ್ತಾರೆ ಅಂತಂದ್ರೆ ಏನು ಅಂತ ಸರ್. ಅವನ್ನೆಲ್ಲ ಬರೀ ನಾಟಕ ಸರ್. ಹಂಗಾದ್ರೆ ಹೆಂಡತಿ ಬೇಕಂದಿದ್ರೆ ನಾನೇ ಕಳಿಸ್ಕೊಟ್ನಲ್ಲ ಸರ್. ಅದೆಲ್ಲ ಆದಮೇಲೆ ಎಲ್ಲ ಒಂದು ಸತಿ ಅವ್ರ ತಂಗಿಯವ್ರನ್ನೆಲ್ಲ ಕರ್ಕೊಬಂದರು. 2ನೇ ಸತಿ ನಾನೇ ಕಳಿಸ್ಕೊಟ್ಟೆ. ಒಂದು ಅಲ್ಲಿ ನ್ಯೂಸಲ್ಲೆಲ್ಲ ಮಾತಾಡಿ ಬಂದಾದಮೇಲೆ ನಾನು ಕಳಿಸ್ಕೊಟ್ಟೆ. ಎಲ್ಲ ದೊಡ್ಡವರೆಲ್ಲ ಫೋನ್ ಮಾಡಿ ಹೇಳಿದ್ರು ಬೇಡ ಕಳಿಸ್ಕೊಡು, ಆ ಮಕ್ಕಳ ಮಕ್ಕ ನೋಡಿ ಆದರೂ ಕಳಿಸ್ಕೊಡು ಅಂತ ನಾನು ರಿಕ್ವೆಸ್ಟ್ ಮಾಡಿ ಕಳಿಸ್ಕೊಟ್ಟೆ. ಅದು ಕಳಿಸ್ಕೊಟ್ಟ ಆದಮೇಲೂ ಚೆನ್ನಾಗಿ ಸಾಯಂಗೆ ಹೊಡೆದಾಕಿದ್ದ. ಅದಾದಮೇಲೆ ಮತ್ತೆ ತಿರ್ಗಾ ಕರ್ಕೊಬಂದೆ ಸರ್ ನಾನು. ಅಲ್ಲಿ ಬನೆಘಟ್ಟ ಸ್ಟೇಷನ್ ಹತ್ರಕ್ಕೆ ಹೋಗ್ಬಿಟ್ಟು ನೈಟ್ 11:15 ಮತ್ತೆ ಕರ್ಕೊಬಂದೆ ಮನೆಗೆ. ಈಗ ನಿಮಗೆ ಏನಾಗಬೇಕು? ಕಂಪ್ಲೇಂಟ್ ಆಗಿದೆಯಾ? ಕಂಪ್ಲೇಂಟ್ ಆಗಿದೆ ಸರ್. ಜೀವ ಬೆದರಿಕೆ ಇದೆ. ಅದೇ ಸಾಯಿಸ್ತೀನಿ ಬಿಡಲ್ಲ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಬದುಕಾಕೆ ಬಿಡಲ್ಲ ಅಂತ ಹೇಳಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. 1 ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇ ಡಾಕ್ಟ್ರ್ ಅದು ಸರ್ಜರಿ ಮಾಡೋಕ್ಕೆ ಹೇಳಿದ್ದಾರೆ ಸರ್. ಸೋಮವಾರ ಬಂದು ಅದು ಸರ್ಜರಿ ಮಾಡೋಕ್ಕೆ ಹೇಳಿದ್ದಾರೆ. ಅದು ಫುಲ್ಲು ಸ್ಕಿನ್ನೆಲ್ಲ ಫುಲ್ಲು ಓಪನ್ ಆಗಿಬಿಟ್ಟಿದೆ. ಅದೆಲ್ಲ ಕಟ್ ಮಾಡಿದ್ದಾರೆ ನೈಟು. ಅದರಿಂದ ಮನೆಯಲ್ಲಿ ಮಕ್ಕಳಿದ್ರು ಆ ಘಟನೆ ನಡಿಬೇಕಾದ್ರೆ? ಎಲ್ಲರೂ ಇದ್ದರು ಸರ್. ಮಕ್ಕಳೆಲ್ಲ ಇದ್ದರು. ಭಯ ಪಟ್ಟಿದ್ದಾರೆ ಸರ್. ತುಂಬ ನೋಡಿದ್ದಾರೆ ಸರ್. ಅವರು ಬ್ಲಡ್ ಎಲ್ಲ ನೋಡಿದ್ದಾರೆ ಆಚೆ. ಅವರು ಬಂದು ಜೋರಾಗಿ ಕಿಡ್ಸ್ಲಾಡ್ಕೊಂಡು ಅಂಕಲ್ ಅಂದ್ಕೊಂಡು ಕಿಡ್ಸ್ತಾ ಇದ್ರು ಅವರು. ಅದು ವಿತೌಟ್